ಆದಷ್ಟು ಬೇಗ ಆಫೀಸ್ಗೆ ಹೋಗಿ ಬಂದ್ಬಿಡಿ ಆಯ್ತಾ? ಹಾ, ನನಗೀಗ ಆಫೀಸಿಗೆ ಟೈಮ್ ಆಗ್ತಾ ಇದೆ. ಅಲ್ಲ ಕಣೆ, ನಿನಗೆ ಸಾಯಂಕಾಲ ಬರ್ಬೇಕಾದ್ರೆ ನಾನು ತರಬೇಕೇನು? ಹೌದು ಹೌದು ಹೌದು, ಮರ್ತೇ ಬಿಟ್ಟಿದ್ದೆ. ಬರುವಾಗ ಆ್ಯಪಲ್, ಗ್ರೇಪ್ಸ್, ಮೂಸಂಬಿ, ನನ್ನ ಫೇವ್ರೆಟ್ ಮೋತಿಚೂರ್ ಲಡ್ಡು ಮರಿಬೇಡಿ. ಹಾ, ಮಲ್ಲಿಗೆ ಹೂ ಮರಿಬೇಡಿ. ಅಲ್ಲ ಕಣೆ, ನೀನು ಮುಖ್ಯವಾದ ಮರ್ತೇ ಬಿಟ್ಟಿದ್ಯಲ್ಲೇ. ಮುಖ್ಯವಾದದ್ದ ಏನ್ರಿ ಅದು? ನೆನಪು ಮಾಡ್ಕೊಳ್ಳೆ. ಅಲ್ಲ ಕಡೆ, ಹುಣಸೆ ಹಣ್ಣು ಮಾವನ ಹೇಳೋ ತರೋಳನ್ನ ಮರ್ತು ಬಿಟ್ಟಿದ್ಯಲ್ಲೇ. ಹೋಗಿಪ್ಪ, ನಂಗೆ ನಾಚಿಕೆ ಆಗತ್ತೆ. ಏಯ್, ನಾಚಿಕೆ ಆದ್ರೆ ಮಕ್ಕಳೆಲ್ಲ ಆಗುತ್ತೆ. ಮಕ್ಕಳು ಆಗುವಾಗ ಆಗತ್ತೆ. ಈಗ ನೀವು ಹೋಗಿ ಆದಷ್ಟು ಬೇಗ ಬನ್ನಿ ಆಯ್ತಾ? ನಾನು ಹೇಳಿದ್ ಮಾತ್ರ ಮರಿಬೇಡಿ. ಆಯ್ತು ಕಣೆ, ಖಂಡಿತ ಅಲ್ಲ. ಇಲ್ಲು ಸೇರಿದಾಗ ಆಹೋ, ಚೋರ ಚೋರಿ ಸೇರಿದಾಗ ಓಹೋ. ಏ ರಘು, ಇದೆಲ್ಲಿ ಆಡ? ಅಣ್ಣ, ನಾನು ನಿನ್ನೆ ಒಂದು ನಾಟಕ ನೋಡಕ್ ಹೋಗಿದೆ ಅಣ್ಣ. ಏನ ನಾಟಕನ? ಹೌದಣ್ಣ. ನಾಟಕ ರುಚಿ ಬೇರೆ ಇದೆಯಲ್ಲ ನಿನ್ಗೆ? ತುಂಬಾ ಇದೆ. ಅಲ್ಲ ಕಣ, ಯಾವ್ದ ನಾಟಕ? ನವ ದಂಪತಿಗಳು ಅಂತ ಅಣ್ಣ. ಹೌದಾ? ಆಮೇಲೆ ಆ ನಾಟಕದಲ್ಲಿ ದಿಲೀಪ್ ಕುಮಾರ್ ಅನ್ನೋರು ಹೀರೋ ಆಗಿದ್ರಣ್ಣ. ಆಗಿದ್ರ ಮುಂದೇನೈತೆ ಹೇಳ? ಅಣ್ಣ, ಅವ್ರ ಹೀರೋಯಿನ್ ಮತ್ತೆ ಅವ್ರು ಈ ಹಾಡನ್ನ ಹೇಗ್ ಆಡ್ತಿದ್ರು ಗೊತ್ತಾ? ಹೇಗ ಆಡ್ತಿದ್ರ? ದಿಲ್ಲು ದಿಲ್ಲು ಸೇರಿದಾಗ ಓಹ, ಚೋರ ಚೋರಿ ಸೇರಿದಾಗ ಹೇಗ್ ಆಡ್ತಿದ್ರಣ್ಣ? ಲೇ ಕಳ್ಳ! ಅಲ್ಲ ಕಣ, ಕದ್ದು ಕೇಳಿಸ್ಕೊತ್ ಬಿಟ್ರೆ ಬೇರೆ ಕೆಲಸನೇ ಇಲ್ವೇನೋ? ಅಲ್ಲ ಕಣ, ಇಷ್ಟೊತ್ತು ಎಲ್ಲವಾಗಿದ್ದೆ. ವರ್ಕ್ಶಾಪ್ ನಿಂದ ಇದಕ್ ತಾನೇ ಬರ್ತಾ ಇದ್ದೀನಿ. ಆ ವರ್ಷಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು ಅಂತ ತಾನೆ ಮತ್ತೆ ನಾನು ನಿನ್ನ ಕಲೆ ಸೇರಿಸಿದ್ದು. ನೋಡು, ಈಗ ನಿನ್ನ ದೊಡ್ಡ ಆಫೀಸರ್ ಆಗಿದ್ದಾನೆ ಕಣ. ನನಗೆ ಪ್ರತಿ ತಿಂಗಳು 50,000 ಸಂಬಳ ಬರ್ತಾ ಇದೆ. ಅಂತ ಒಬ್ಬ ಆಫೀಸರ್ ತಮ್ಮ ವೀಣ ವರ್ಷಾಪಿನ ಕೆಲಸಕ್ಕೆ ಹೋಗ್ತಾನಂತ ಈ ಸಮಾಜ ನೋಡಿ ನೆಕ್ಕಿದ್ರೆ ಅದ್ರದ್ದು ಎಷ್ಟು ಇನ್ಸೆಟ್ ಆಗುತ್ತೆ ನಿನ್ನ ಅಣ್ಣಂಗೆ ಅಂತ ಯೋಚನೆ ಮಾಡಿದ್ಯೇನು? ಏ ರಘು, ವರ್ಷಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು. ದಿಸ್ ಇಸ್ ಮೈ ಆರ್ಡರ್ ಕಣ. ಅಣ್ಣ, ದಯಮಾಡಿ ಆ ವರ್ಕ್ಶಾಪಿನ ಕೆಲಸಕ್ಕೆ ಹೀನ ಉದ್ಯೋಗ ಅಂತ ಹೇಳ್ಸ್ಬಿಡೋಣ. ಅದನ್ನ ನನಗೆ ತುಂಬಾ ನೋವಾಗುತ್ತೆ. ಯಾಕೆ ಇದುವರೆಗೂ ನಮ್ಮ ಮನೆತನದ ಪೋಷಣೆ ಮಾಡಲಿಕ್ಕೆ ಆ ವರ್ಕ್ಶಾಪಿನ ಹಣದಿಂದ ಅಣ್ಣ ಸಹಕಾರ ಆಗಿತ್ತು. ಅದು ಅಲ್ಲದೆ ಈ ನಿನ್ನ ಶಿಕ್ಷಣನ ಪೂರ್ತಿಗೊಳಿಸುವ ಸಹಿತ ಆ ವರ್ಕ್ಶಾಪಿನ ಕಾರಣ. ಅಣ್ಣ, ಹೀಗೆ ನಿನಗೆ 1,000 ರೂಪಾಯಿ ಸಂಪಾದಿಸುವಂತ ಆಫೀಸರ್ ನೌಕರಿ ಸಿಕ್ಕಿದೆ, ಸಂತೋಷ ಅಣ್ಣ. ಆದ್ರೆ ಆ ಆಫೀಸರ್ ನೌಕರಿ ಗೆಲ್ಲೋದಕ್ಕೆ ಈಗ ನಿಂದ ಹೀನ ಉದ್ಯೋಗ ಅಂತ ಹೇಳ್ಸ್ಕೊತಿದ್ದೀನಣ್ಣ. ಆ ವರ್ಕ್ಶಾಪಿನ ಕೆಲಸನೇ ತಾಯಿ ಅನ್ನೋದು ಮಾತ್ರ ಮರಿಬೇಡಣ್ಣ. ನಿನ್ ಕೈ ಮುಗಿದ್ ಬೇಡ್ಕೊಳ್ತೀನಿ. ಕ್ಷಮಿಸರಗು, ನಾಲ್ಗೆ ಜಾರಿ ಏನೇನೋ ಮಾತಾಡ್ಬೇಡ ಕಣ. ನೋಡೋರಗು, ನಿನ್ನ ವರ್ಷಾಪಿನ ಕೆಲಸ ಏನೇ ಕೆಲಸ ಅಂತ ಕರೆದದ್ದು ನನ್ನ ಪಾಪ ಕಣ. ಹೇ ರಘು, ನನಗಿಂತ ಚಿಕ್ಕವನಾದ್ರು ನೀನು, ನಿನ್ನಷ್ಟು ಗುಣಗಳು ನನ್ನಲ್ಲಿ ಸ್ವಲ್ಪ ಇಲ್ಲ ಕಣ. ಹೇ ರಘು, ದಯವಿಟ್ಟು ಆ ವರ್ಷಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು. ನಾನು ಹೇಳಿದಂತೆ ಆಯ್ತಣ್ಣ, ಹಾಗೆ ಮಾಡ್ತೀನಿ. ರಘು ಅಣ್ಣ ಬರೇಲಿ. ಹೇ ರಘು, ಏನಣ್ಣ, ಈ ಸಲ PUC ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡ್ಬೇಕಣ್ಣ. ಹೇ ರಘು, ಬೇರೆಯವ್ರ ಥರ
ಮೊಬೈಲಲ್ಲಿ ಕ್ರಿಕೆಟ್ ಬೆಟ್ಸು ಆ ಬೆಟ್ಸು ಈ ಬೆಟ್ಸು ಅಂತ ಕಟ್ಕೊಂಡು ಜೀವನ ನಾಳು ಮಾಡ್ಕೋಬೇಕು ನಾವು. ಈ ಅಣ್ಣನ ಆಸೆನ ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡಿ ಖಂಡಿತವಾಗಿ ಪೂರೈಸ್ತೀನಿ ಅಣ್ಣ. ಹೇ ರಘು, ಶಿಕ್ಷಣ ನಿಂದು ಕಣ, ಹಣ ನಮ್ದು. ಆಯ್ತಣ್ಣ, ನೀನು ಹೇಳಿದ ಮೇಲೆ ನಿಮ್ಮ ಮಾತನ್ನ ಮೀರ್ತೀನಣ್ಣ. ರಘು ಏನಣ್ಣ? ತಗೊಳ್ಳೋ. ಬೇಡ ಬಿಡೋಣ. ಹಿಡ್ಕೊಳ್ಳೋ ಇರಲಿ. ಅಣ್ಣ, ನೀನೇ ಒಂದು ಬ್ಯಾಂಕ್ ಇದ್ದಂಗೆ ಕಣ ನನಗೆ. ಅವಾಗ ಬೇಕಾದ್ರೆ ಇಸ್ಕೊಳ್ತೀನಿ, ಪರವಾಗಿಲ್ವಾ? ಆಯ್ತು ಕಣ, ಕಾಸು ಕೊಟ್ಟಾರಿ ಅಂದ್ಬಿಟ್ಟು ಬೇರೆ ಕಡೆ ಯಾವ್ದಾರು ಆಟ ಆಡಕ್ ಹೋಗ್ತೀಯಾ? ಕಾಲೇಜ್ಗೆ ಹೋಗ್ಬೇಕು. ಯಾಕಣ್ಣ, ಬುಕ್ಸ್ ಬೇಕಾಗಿತ್ತು, ಕೇಳೋಣ ಅನ್ಕೊಂಡಿದ್ದೆ, ನೀವೇ ಕೊಡಲ್ಲ. ತುಂಬಾ ಥ್ಯಾಂಕ್ಸ್ ಆಯ್ತು ಕಣ. ಕಣ, ಬಾಯ್. ಮಾ, ಅಪ್ಪ ಏನು? ಇಲ್ವೇ ನಮ್ಮ ಮನೆಯಲ್ಲಿ? ಅವರೆಲ್ಲ ತೋಟದ ನಾರಾಯಣ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಏನು? ಎಲ್ಲ ದೇವಸ್ಥಾನ ಕೊಟ್ಬಿಟ್ರ? ನನ್ಗೆ ಊಟನೂ ಆಗ್ದೆ ಎಲ್ಲ ದೇವಸ್ಥಾನ ಕೊಟ್ಬಿಟ್ರೇನು? ಏನ್ ರಘು, ಊಟ ಹಾಕೋದಕ್ಕೆ ನಾನಿಲ್ವಾ? ನಾನು ಹಾಕಿರೋ ಅಣ್ಣ ರುಚಿಸಲ್ವಾ ಅಥವಾ ನನ್ನ ಮೇಲೆ ಪ್ರೀತಿ ಇಲ್ವಾ? ಯಾಕಮ್ಮ ಹಾಗಂತೀಯ? ಅತ್ತಿಗೆ ಅಂದ್ರೆ ಎತ್ತಮ್ಮ ಅಂತ ನಮ್ಮ ಪುರಾಣನೇ ಹೇಳುತ್ತೆ. ಹೀಗಿರುವಾಗ ಅತ್ಯಮ್ಮ ನಿನ್ನ ಮೇಲೆ ಪ್ರೀತಿ ಅಭಿಮಾನ ಎಲ್ಲೇನೆ ಅತ್ಯಮ್ಮ? ಆಹಾ, ಅದೆಲ್ಲ ಕೃತಕ ಪ್ರೀತಿ. ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ನನ್ನ ಜೊತೆಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ, ಅಪ್ಕೊಂಡು ನಗಾಡ್ತಾ ಇದ್ದೆ. ಅದೆಲ್ಲ ಇಲ್ಲ ಅಂದ್ಮೇಲೆ ಪ್ರೀತಿ ಹೇಗ್ ಸಾಧ್ಯ? ಕ್ಷಮಿಸಿ ಅತ್ಯಮ್ಮ, ಯಾವಾಗಲೂ ಕಾಲೇಜು ವರ್ಕ್ಶಾಪ್ ಅಂತ ಓಡಾಡ್ತಿದ್ದ ನನಗೆ ನಿಮ್ಮೊಂದಿಗೆ ಹೆಚ್ಚಿಗೆ ಮಾತನಾಡೋಕ್ಕೆ ಅವಕಾಶನೇ ಸಿಗ್ಲಿಲ್ಲ. ಹೀಗಾಗಿ ಇದೊಂದು ಚಿಕ್ಕ ತಪ್ಪು ಘಟಿಸಿರ್ಬೋದು ಅಂದ್ಕೊಳ್ಳಿ. ಅತ್ಯಮ್ಮ, ಅಣ್ಣ ಹೇಗಿದ್ರು ವರ್ಷಕ್ಕೆ ರಾಜೀನಾಮೆ ಕೊಟ್ಟು ಅಂತ ಹೇಳಿದಾನೆ. ಇನ್ಮೇಲೆ ಕೇಳೋದೇನಿದೆ? ಕಾಲೇಜಿಗೆ ಬಂದ ತಕ್ಷಣ ನಿಮ್ ಜೊತೆ ಹಾಯಾಗಿ ಮಾತಾಡ್ತಾ ಕೂತ್ಬಿಡ್ತೀನಿ. ಇನ್ನೇನು? ನಿಜವಾಗ್ಲೂ ರಘು? ನಿನ್ ನಾಣ್ಯಾಗೂ ನಿಜನಮ್ಮ. ಓ ಮೈ ಸ್ವೀಟು, ನನ್ ಚಿನ್ನ ಕಣೋ ನೀನು. ಆ ನಿನ್ನ ಮುಖ ಎಷ್ಟೊಂದು ಸುಂದರ, ಆ ನಿನ್ನ ದೇಹದ ಕಾಂತಿ ಎಷ್ಟೊಂದು ಮಧುರ. ನೀನ್ ಹೀಗೆ ನನ್ನ ಜೊತೆ ನಗಾಡ್ತಾ ಇದ್ರೆ ಅಬ್ಬಬ್ಬಬ್ಬಬ್ಬ, ನನಗೆಷ್ಟು ಸಂತೋಷ ಆಗತ್ತೆ ಗೊತ್ತಾ? ಛ, ನಿಮ್ಮಣ್ಣನೂ ಇದ್ದಾರೆ, ಆ ರಸಿಕರು. ಹೆಂಡತಿ ಬಗ್ಗೆ ಚೂರು ಕಾಳಜಿ ಇಲ್ಲ, ಹೆಂಡತಿ ಆಸೆ ಆಕಾಂಕ್ಷೆಗಳ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ. ನೀನೇ ಹೇಳು ರಘು, ನನಗೆ ಸುಖ ಬೇಡ್ವೆ? ಶೃಂಗಾರ ಬೇಡ್ವೆ? ಅದು ನಿನ್ನಿಂದ ನನಗೆ ಸಿಕ್ಕರೆ ಸಾಕು. ವೇಸ್ಟ್ ಮಾಡೋದು? Come on, darling. ಇದೇನಮ್ಮ ಮಾಡ್ತಿದ್ಯಾ? ನೀನು ನನ್ನ ಹತ್ತಿಗೆಮ್ಮ, ನನ್ನ ತಾಯಿಯ ಸಮಾನಳು. ಹೀಗಿರುವಾಗ ನಿನ್ನ ಮೇಲೆ ಕಾಮುಕ ದೃಷ್ಟಿಯಿಂದ ಬೀರಿ ನನ್ನನ್ನು ಯಾವ ನರಕಕ್ಕೆ ಹೋಗುವಂತೆ ತಾಯಿ? ಬೇಡಮ್ಮ, ಬೇಡ. ದೇವರಂತ ನನ್ನ ಅಣ್ಣನಿಗೆ ಕೇಡು ಬಗೆಯ ವಿಚಾರ ಮಾಡೋದಕ್ಕೆ ಹೋಗ್ಬೇಡಮ್ಮ. ಕೈ ರಘು, ಕೋಮಿಡಿಯ ಪ್ರೇಮಕ್ಕೆ ಪಾಪ ಪುಣ್ಯಗಳಿಲ್ಲ, ಬಂಧು ಬಾಂಧವರೆಂಬ ಭೇದ ಭಾವವಿಲ್ಲ. ಹುಚ್ಚು ಧರ್ಮವನ್ನ ನೆಚ್ಚಿ ಒಲೆದು ಬಂದ ನನ್ನನ್ನ ತಿರಸ್ಕರಿಸುವುದರಲ್ಲಿ ಯಾವ ಜಾಣತನವೂ ಇಲ್ಲ. ನೋಡು, ನನ್ನ ಮಾತು ಕೇಳು. ನನ್ನ ಆಸೆನ
ಕೈನ. ಯಾಕಮ್ಮ ಹೀಗೆ ಮಾಡ್ತಿದೀಯಾ? ಈ ನಿನ್ನ ಹೊಲಸು ಮಾತನ್ನು ಕೇಳ್ತಾ ಇದ್ರೆ ನನಗೆ ಬೇಸರ ಆಗಿ ಹೋಗಿದೆ. ನೋಡಿ, ಇದೊಂದ್ಸಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನಿಂದ ಅವರಿಂತ ದುರ್ವಿಚಾರಕ್ಕೆ ಕೈ ಮಾಡಿದ್ದೆ ಆದರೆ ಅಣ್ಣನ ಹತ್ತಿರ ಹೇಳಿ ನಿನ್ನ ಕೆನ್ನೆಗೆ ಬರ್ಸಬೇಕಾಗಿದ್ದು. ನಾನು ಕಾಲೇಜ್ಗೆ ಹೋಗಿ ಬರ್ತೀನಿ. ರಘು, ಊಟ ಮಾಡದೆ ಕಾಲೇಜ್ಗೆ ಹೋಗ್ಬೇಡ. ಅಲ್ಲಿ ಕೂತ್ಕೋ, ಊಟ ಬಡಿಸ್ತಾ ಚೆನ್ನಾಗಿ ಟ್ರೈನಿಂಗ್ ಕೊಡ್ತೀನಿ. ಬೇಡಮ್ಮ, ಬೇಡ. ನಿನ್ನ ಟ್ರೈನಿಂಗ್ಗೆ ಬೆಂಕಿ ಹಚ್ಕೋ. ನೋಡಿ, ಈಗ ನಿಮ್ಮ ಮನಸ್ಸಲ್ಲಿ ದುರ್ವಿಚಾರಣೆ ಸುಳಿದಾಡ್ತಾ ಇದೆ. ಎಂಥ ವೇಳಿನಲ್ಲಿ ಇನ್ನ ಕೈ ತುತ್ತ ನಾ ತಿಂದ್ರೆ ನನ್ನಲ್ಲೂ ಅಂತ ಗುಣನೇ ಬಂದ್ಬಿಡ್ಬೋದು. ನಾನು ಇನ್ನು ಕಾಲೇಜ್ಗೆ ಹೋಗಿ ಬರ್ತೀನಿ. ಹಾಗಾದ್ರೆ ನೀನು ನಾನು ಹಾಕಿರೋ ಅಣ್ಣ ತಿನ್ನಲ್ವಾ? ಊಟ ಮಾಡ್ತೀನಮ್ಮ, ಊಟ ಮಾಡ್ತೀನಿ. ಆದ್ರೆ ಈಗಲ್ಲ. ಎಂದು ನಿನ್ನ ಮನದಲ್ಲಿ ದುರ್ಬುದ್ಧಿ ಹಳಿದು ಹೋಗಿ ಎಂದು ನೀನು ನನ್ನನ್ನ ನಿನ್ನ ಮಗ ಅಂತ ತಿಳ್ಕೊಳ್ತೀಯೋ ಅವತ್ತು ನಿನ್ನ ಕೈ ಅಡುಗೆನ ಊಟ ಮಾಡ್ತೀನಿ. ಅಂತ ವಿವೇಕನ ಆ ದೇವ್ರು ನಿನ್ಗೆ ಬೇಗ ಕೊಡ್ಲಿ ಅಂತ ಬೇಡ್ಕೊಂಡು ಇವತ್ತು ಉಪವಾಸನೆ ಮಾಡ್ತೀನಿ. ನಾನು ಇನ್ನು ಬರ್ತೀನಿ. ನನ್ನನ್ನು ತಿರಸ್ಕರಿಸಿದ್ದು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಇಷ್ಟೊಂದು ಸೊಕ್ಕ ನಿನಗೆ? ನನ್ನ ಗಂಡ ಬರ್ಲಿ, ಆಗ ನಿನಗೆ ತಕ್ಕ ಶಾಸ್ತಿ ಮಾಡಿಸ್ತೀನಿ.